ನಮ್ಮ ಕರ್ನಾಟಕದ ಕಿರೀಟ ಬೀದರ್. ಈ ಒಂದು ಬೀದರ್ ನಲ್ಲಿ ಇತಿಹಾಸ ನೋಡುತ್ತಾ ಹೋದಾಗ ಬಹಳ ರಾಜ ಮನೆತನಗಳು ಆಳ್ವಿಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆಲ್ಲ ಪುರಾವೆಗಳಿವೆ, ನಿಮ್ಗೆ ಗೊತ್ತಿರಬಹುದು. ಯಾಕೆ ಹೇಳ್ತಿದೀನಿ ಅಂದ್ರ ಸುಮಾರು 1820ರಿಂದ 1850ರ ಅವಧಿಯಲ್ಲಿ ಕಟ್ಟಿರುವ ಈ ಒಂದು ಕೋಟೆ, ಇದು ನಮ್ಮ ಭಾಲ್ಕಿಯ ಕೋಟೆ. ಮರಾಠರ ಕಾಲದಲ್ಲಿ ರಾಮಚಂದ್ರ ಜಾಧವ್ ಹಾಗೂ ದಾನಾಜಿ ಜಾಧವ್ ಈ ಒಂದು ಕೋಟೆ ಕಟ್ಟಿದರು ಅಂತ ಹೇಳ್ಬೋದು. ಹಾಗೆ ನೋಡುತ್ತಾ ಹೋದಾಗ 5 ಎಕರೆಯಲ್ಲಿ ಭೂಮಿಯಲ್ಲಿ ಈ ಒಂದು ಕೋಟೆ ಕಟ್ಟಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಕೋಟೆ ಮರಾಠರ ಕಾಲದಲ್ಲಿ ಬಹಳ ಚಟುವಟಿಕೆಗಳಿಗಾಗಿ ಉಪಯೋಗಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ತರ ಈ ಒಂದು ಕೋಟೆಗೆ 2 ಪ್ರವೇಶ ದ್ವಾರಗಳಿವೆ, ಒಂದು ಮುಂಭಾಗ ಮತ್ತು ಒಂದು ಹಿಂಭಾಗದಲ್ಲಿ ಇದೆ ಅಂತ ಹೇಳ್ಬೋದು. ಸುತ್ತಲೂ ಆವರಿಸಿರೋ ಈ ಕೋಟೆ ನೋಡಿದಾಗ ಒಂದು ಕ್ಷಣದಲ್ಲಿ ದಿಗ್ಭ್ರಮೆ ಆಗುತ್ತೆ. ನಾನು ಒಳಗೆ ಪ್ರವೇಶ ಮಾಡಿದಾಗ ನನಗೆ ಕಂಡಿತ್ತು ಅಲ್ಲಿನ ಅರಮನೆಯ ಅವಶೇಷಗಳು, ರಂಗಮಂಟಪ, ನೆಲಮಾಳಿಗೆ, ವಾಸ್ತುಶಿಲ್ಪ ಕಲೆಗಳು, ರಾಜ ಸೀಟು. 18ನೇ ಶತಮಾನದ ಕೋಟೆ ಹೇಗಿತ್ತು ಇವಾಗ್ಲೂ ಹಾಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯನ ಕೆಲವೊಂದು ಚಟುವಟಿಕೆಗಳಿಂದ ಕೋಟೆಯ ಒಳಗಡೆ ಸ್ವಲ್ಪ ಹಾಳಾಗಿದೆ. ಇಂತಹ ಇತಿಹಾಸವುಳ್ಳ ಸ್ಥಳಗಳನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ನೀವೇನಾದ್ರೂ ಈ ಕಡೆ ಬಂದಾಗ ಒಂದ್ಸಲ ಭೇಟಿ ನೀಡಿ. ಈ ತರ ವಿಡಿಯೋಗಳಿಗೆ ಬೇಕಂದ್ರೆ ಫಾಲೋ ಮಾಡಿ. ಸಿಗೋಣ.